ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ವಿಡಿಯೋದಲ್ಲಿ ಮನೇಲಿ ಲೈಟ್ ಆಫ್ ಮಾಡಿದ್ರೆ ಡಿಮ್ ಆಗಿ ಲೈಟ್ ಉರಿತಾ ಇರುತ್ತೆ. ಅಂದರೆ ನೀವು ನೈಟ್ ಹೊತ್ತು ಲೈಟ್ ಆಫ್ ಮಾಡಿದ್ರೆ ಲೈಟ್ ಆಫ್ ಮಾಡಿದ್ರೂ ಕೂಡ ಡಿಮ್ ಆಗಿ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಯಾಕೆ ಈ ಥರ ಆಗುತ್ತೆ ಮತ್ತು ಇದಕ್ಕೆ ಕಾರಣ ಏನು ಮತ್ತು ಇದು ಸೊಲ್ಯೂಷನ್ ಅಂದರೆ ಇದನ್ನು ಹೇಗೆ ಬಗೆಹರಿಸೋದು, ನೀವೇ ಯಾವ ಥರ ಇದನ್ನು ಸರಿ ಮಾಡ್ಕೊಳೋದು ಅಂತೇಳಿ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ನೋಡಿ, ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತಿರೋರು ಮತ್ತು ಎಲೆಕ್ಟ್ರಿಷಿಯನು ಎಲೆಕ್ಟ್ರಾನಿಕ್ ಬಗ್ಗೆ ಮಾಹಿತಿ ಕಲಿಬೇಕು ಅಂತ ಇರೋರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗಿದ್ರೆ ಮತ್ತೆ ಆಗ್ತಾಡ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ, ಮೊದಲು ಈ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ಮೊದಲು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಈ ಬ್ಲಿಂಕಿಂಗ್ ಪ್ರಾಬ್ಲಮ್ಮು ಯಾಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲೊಂದು ಬಲ್ಬ್ ಇದೆ. ಈ ಬಲ್ಬ್ಗೆ ಒಂದು ಸ್ವಿಚ್ಚನ್ನು ಹಾಕ್ಕೊಂಡಿರ್ತೀವಿ. ಅಂದರೆ ಈ ಸ್ವಿಚ್ಚಿಂದ ಒಂದು ಫೇಸ್ ವೈರ್ನ ತೊಗೊಂಡು ಸ್ವಿಚ್ ಕಂಟ್ರೋಲ್ಗೆ, ಆದಷ್ಟು ಸ್ವಿಚ್ ಕಂಟ್ರೋಲ್ಗೆ ಫೇಸ್ನೇ ಹಾಕ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ನೋಡಿ, ಫೇಸ್ ವೈರ್ನ ಹಾಕ್ಕೊಂಡಿದ್ದೀನಿ. ಮತ್ತು ನ್ಯೂಟ್ರಲ್ ವೈರು ಏನಿರುತ್ತೆ, ಆ ನ್ಯೂಟ್ರಲ್ ವೈರು ಡೈರೆಕ್ಟಾಗಿ ಬಲ್ಬಿಗೆ ಕನೆಕ್ಷನ್ ಮಾಡಿರ್ತೀವಿ. ಓಕೆನಾ? ನೋಡಿ, ಈಗ ನ್ಯೂಟ್ರಲ್ ವೈರು ಬಲ್ಬ್ಗೆ ಕನೆಕ್ಷನ್ ಆಯಿತು. ಈಗ ಸ್ವಿಚ್ ಕಂಟ್ರೋಲು ಫೇಸ್ಗೆ ಇದೆ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ 240 ವೋಲ್ಟೇಜ್ ಏನು ಬರ್ತಾ ಇರುತ್ತೆ ಅದು ಫೇಸ್ ವೈರಲ್ಲಿ ಬರ್ತಾ ಇರುತ್ತೆ, ನ್ಯೂಟ್ರಲಲ್ಲಿ ವಾಪಸ್ ಹೋಗ್ತಾ ಇರುತ್ತೆ. ಓಕೆನಾ? ಅಂದರೆ ಈ ಬ್ಯಾಟ್ರಿಗಳಲ್ಲಿ ಈ ಥರ ಬರೋದಿಲ್ಲ. ಅದು ಪ್ಲಸ್ಸು ಮತ್ತು ಮೈನಸ್ ಅಂತ ಇರುತ್ತೆ. ಅದು ಪ್ಲಸ್ಸಲ್ಲಿ ಮೈನಸಲ್ಲಿ ಎರಡರಲ್ಲೂ ಬರ್ತಾ ಇರುತ್ತೆ. ಬಟ್ ಈ ಕರೆಂಟಲ್ಲಿ ಅಂದರೆ 240 ವೋಲ್ಟ್ಸ್ ಪವರಲ್ಲಿ ರೆಡ್ಡಲ್ಲಿ ಬರ್ತಾ ಇರುತ್ತೆ, ನ್ಯೂಟ್ರಲಲ್ಲಿ ವಾಪಸ್ ಹೋಗ್ತಾ ಇರುತ್ತೆ. ಅದು ಅರ್ಥಿಂಗ್ ಮಾಡಿರ್ತಾರಲ್ಲ TCಯಲ್ಲಿ, ಅಲ್ಲಿವರೆಗೂ ಅದು ರಿಟರ್ನ್ ಹೋಗ್ತಾನೆ ಇರುತ್ತೆ. ಅಲ್ಲೆಲ್ಲರೂ ಕಟ್ಟಾಯಿತು ವೈರು ಅಂತಂದರೆ ಡಬಲ್ ಫೇಸ್ ಪ್ರಾಬ್ಲಮ್ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಓಕೆನಾ? ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಬಲ್ಬ್ ಬ್ಲಿಂಕಿಂಗ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಈಗ ಫೇಸ್ಗೆ ಸ್ವಿಚ್ ಕಂಟ್ರೋಲ್ ಆಗಿದೆ. ಅದನ್ನು ಈಗ ನೋಡಿ, ಸ್ವಿಚ್ಚು ಆಫ್ ಆಗಿದೆ. ಈಗ ಲೈಟು ಆಫ್ ಆಯಿತು. ಅಂದರೆ ಇಲ್ಲಿ ಪವರ್ ಏನು ಬರ್ತಾ ಇದೆ ಸ್ವಿಚ್ಗೆ, ಅದು ಸ್ವಿಚ್ಚಿಂದ ಈ ಕಡೆಗೆ ಬರ್ತಾ ಇರೋದಿಲ್ಲ. ಆವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಲೈಟು, ಏಕೆಂದರೆ ಫೇಸ್ ಇಲ್ಲಿಂದ ಈ ಕಡೆಗೆ ಕಟ್ಟಾಗಿರೋದ್ರಿಂದ ಈ ಬಲ್ಬ್ಗೆ ಯಾವುದೇ ಕರೆಂಟ್ ಬರ್ತಾ ಇರೋದಿಲ್ಲ. ಆವಾಗ ಯಾವ ಬ್ಲಿಂಕಿಂಗ್ ಪ್ರಾಬ್ಲಮ್ಮು ಆಗೋದಿಲ್ಲ. ಬಟ್ ಈ ಬ್ಲಿಂಕಿಂಗ್ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಈ ಫೇಸ್ ವೈರ್ ಏನಿದೆ, ಈ ಫೇಸ್ ವೈರ್ನ ರೆಡ್ ವೈರಲ್ಲಿ ಏನಿದೆ, ರೆಡ್ ಕಲರ್ ಏನು ವೈರ್ ಇದೆ ಅದನ್ನು ಉಲ್ಟಾ ಕೊಟ್ಬಿಟ್ಟಿರ್ತಾರೆ. ಅಂದರೆ ಎಲೆಕ್ಟ್ರಿಷಿಯನ್ ಮಾಡುವಾಗ ಕರೆಕ್ಟಾಗಿ ಮಾಡಿರ್ತಾರೆ ಫ್ರೆಂಡ್ಸ್. ಅಂದರೆ ಈ ಕಂಬದಲ್ಲಿ ಅಥವಾ ಈ ಮೀಟ್ರ್ಗಳಲ್ಲಿ ಏನಾದರೂ ಚೇಂಜ್ ಮಾಡೋವಂಥ ಸಂದರ್ಭ ಬಂದಾಗ ಅವ್ರೇನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ ವೈರು ಫೇಸು ಯಾವ ವೈರು ನ್ಯೂಟ್ರಲ್ ಅಂತ. ಕಂಬದಲ್ಲಿ ಅಥವಾ TCಲಿ ಕಲರ್ ಬೇರೆ ಬೇರೆ ಇರುತ್ತೆ, ಆದ್ರೂ ಅವ್ರು ಅದನ್ನೆಲ್ಲ ನೋಡೋದಿಲ್ಲ. ಸದ್ಯಕ್ಕೆ ಎಮರ್ಜೆನ್ಸಿ ಅವ್ರು ಏನು ಮಾಡ್ತಾರೆ, 2 ವೈರ್ ಫೇಸ್ ನ್ಯೂಟ್ರಲ್ ಕಲೆಕ್ಷನ್ನ ಕೊಟ್ಟು ಹೋಗ್ಬಿಡ್ತಾರೆ. ಆವಾಗ ಈ ಫೇಸ್ ವೈರು ನೀಲಿ ವೈರ್ಗೆ ಬಂದುಬಿಡುತ್ತೆ. ಅಂದರೆ ನೀಲಿ ವೈರಲ್ಲಿ ಫೇಸ್ ಬರ್ತಾ ಇರುತ್ತೆ, ಈ ರೆಡ್ ವೈರಲ್ಲಿ ನ್ಯೂಟ್ರಲ್ ಕಲೆಕ್ಷನ್ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಓಕೆನಾ? ಆವಾಗ ಏನಾಗುತ್ತೆ ಅಂತಂದರೆ, ನೋಡಿ, ಇಲ್ಲಿ ಫೇಸ್ ವೈರು ಈ ನೀಲಿ ವೈರಲ್ಲಿ ಬಂದು ನೀವು ಸ್ವಿಚ್ಚು ಆಫ್ ಮಾಡಿದಾಗ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದರೆ ಇಲ್ಲಿಂದ ಈ ಸ್ವಿಚ್ಚಿಂದ ಈ ಕಡೆಗೆ ಪಾಸ್ ಆಗ್ತಾ ಇರೋದಿಲ್ಲ. ಅಂದರೆ ಈ ಕರೆಂಟ್ ಬಂದಿದ್ದು ಈ ಬಲ್ಬಲ್ಲಿ ಫುಲ್ಲು ಕಲೆಕ್ಷನ್ ತೊಗೊಂಡು ರಿಟರ್ನ್ ಹೋಗಿ ಸ್ವಿಚ್ ಹತ್ರ ಲಾಕ್ ಆಗಿ ನಿಂತ್ಕೊಂಡಿರುತ್ತೆ. ಆವಾಗ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ಲೈಟು ಈ ಮೊದಲು ಎಲ್ಲ ಈ ಥರ ಬಲ್ಬ್ ಬರ್ತಾಯಿದ್ವು. ಅಂದರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಥರ ಬಲ್ಬ್ ಬರ್ತಾಯಿದ್ವು. ಈ ಪ್ರಾಬ್ಲಮ್ ಏನು ಕಾಣಿಸ್ತಿರ್ಲಿಲ್ಲ. ಆದರೆ ಈಗ LED ಬಲ್ಬ್ ಬಂದ ಮೇಲೆ ಅದು ಎಷ್ಟು ಒಂದು 80 ವ್ಯಾಟು ಅಥವಾ 100 ವ್ಯಾಟು ಕರೆಂಟ್ ಬಂದ್ರೂ ಕೂಡ ಸ್ವಲ್ಪ ಬ್ಲಿಂಕಿಂಗ್ ಪ್ರಾಬ್ಲಮ್ ನಿಮಗೆ ಕಾಣಿಸ್ತಾ ಇರುತ್ತೆ. ಓಕೆನಾ? ಈ ಥರ ಬಲ್ಪಲ್ಲಿ, ಹಳೆಯ ಬಲ್ಪಲ್ಲಿ, ಕ್ಯಾಂಡಲ್ ಬಲ್ಪಲ್ಲಿ ಆ ಥರ ಸಮಸ್ಯೆ ನಮಗೆ ತೋರಿಸ್ತಾ ಇರಲಿಲ್ಲ. ಈ ಬಲ್ಪಲ್ಲಿ ಮಾತ್ರ ಈ ಥರ ಸಮಸ್ಯೆ ತೋರಿಸ್ತಾ ಇದೆ. ಓಕೆನಾ? ಇದು ನಿಮಗೆ ಗೊತ್ತಾಯ್ತಲ್ಲ ಇವಾಗ ಯಾಕೆ ಇದು ಬಲ್ಪಲ್ಲಿ ಈ ಥರ ಬ್ಲಿಂಕಿಂಗ್ ಪ್ರಾಬ್ಲಮ್ ಬರುತ್ತೆ ಅಂತ. ಓಕೆ, ಈಗ ನಾವು ಮುಂದೆ ಇದಕ್ಕೆ ಸೊಲ್ಯೂಷನ್ನು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಈ ಬ್ಲಿಂಕಿಂಗ್ ಪ್ರಾಬ್ಲಮ್ನ
ನೀವು 2 ಪ್ಲೇಸಲ್ಲಿ ಸರಿ ಮಾಡ್ಕೋಬೋದು. ಒಂದು ಮೀಟ್ರ್ ಹತ್ರ ಮತ್ತೊಂದು ಡಿ ಪಿ ಹತ್ರ. ಓಕೆನಾ. ಈ ಓಲ್ಡ್ ಡಿ ಪಿನಾದರೂ ಆಗಿರ್ಬೋದು ಅಥವಾ ಈ ಹೊಸ್ದಾಗಿ ಬಂದಿರೋ ಈ ಥರ ನ್ಯೂ ಡಿ ಪಿ ಆಗಿರ್ಬೋದು. ಇವೆರಡು ಜಾಗದಲ್ಲಿ ನೀವು ಇದನ್ನು ಬ್ಲಿಂಕಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಅದು ಹೇಗಪ್ಪ ಅಂತಂದರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಮೀಟ್ರ್ ಹತ್ರ, ಅಂದರೆ ಡಿ ಪಿಗೆ ತೊಗೊಂಡಿರೋ ಲೈನು ಫೇಸು ಮತ್ತು ನ್ಯೂಟ್ರಲ್ಲು. ಇದನ್ನು ನೀವು ಈ ಫೇಸ್ ವೈರ್ ಏನು ಕೊಟ್ಟಿದ್ದಾರೆ ಇದನ್ನು ಈ ನ್ಯೂಟ್ರಲ್ ಜಾಗಕ್ಕೆ ಬದಲಾಯಿಸಬೇಕು. ನೋಡಿ ಈ ಥರ. ಮತ್ತು ಈ ನ್ಯೂಟ್ರಲ್ ಇರೋ ವೈರನ್ನು ಫೇಸ್ ಇರೋ ಜಾಗಕ್ಕೆ ತೆಗ್ದಿರ್ತೀರಲ್ಲ, ಫೇಸ್ ತೆಗ್ದಿರೋದನ್ನು ನ್ಯೂಟ್ರಲಿ ಕೊಟ್ಟಿರ್ತೀರ. ನ್ಯೂಟ್ರಲ್ ಇರೋ ಜಾಗದಲ್ಲಿರೋದನ್ನ ವೈರನ್ನು ಫೇಸ್ ಇರೋ ಜಾಗಕ್ಕೆ ಕನೆಕ್ಷನ್ ಮಾಡಬೇಕು. ಆವಾಗ ಏನಾಗುತ್ತಪ್ಪ ಅಂತಂದರೆ ನ್ಯೂಟ್ರಲ್ ಕಂಟ್ರೋಲ್ ಆಗಿರೋ ಮನೆಯೊಳಗೆ ನ್ಯೂಟ್ರಲ್ ಕಂಟ್ರೋಲ್ ಆಗಿರೋ ಸ್ವಿಚ್ಗಳೆಲ್ಲ ಫೇಸ್ ಕಂಟ್ರೋಲ್ ಆಗ್ತವೆ. ಆವಾಗ ನೀವು ಸ್ವಿಚ್ ಆಫ್ ಮಾಡಿದ್ರೆ ಅದು ನಿಮಗೆ ಬ್ಲಿಂಕಿಂಗ್ ಪ್ರಾಬ್ಲಮ್ ನಿಲ್ಲುತ್ತೆ. ಓಕೆನಾ. ಗೊತ್ತಾಯ್ತಲ್ಲ ನಿಮಗೆ. ಡಿ ಪಿ ಹತ್ರ ಮತ್ತು ಮೀಟ್ರ್ ಹತ್ರ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನೀವು ಇದನ್ನು ಬಿಚ್ಕೊಂಡು ನೀವು ಫೇಸು ಮತ್ತು ನ್ಯೂಟ್ರಲ್ ವೈರ್ನ ತಪ್ಪಿಸಿ ಕೊಟ್ಟರೆ, ಅಂದರೆ ಜಾಗ ತಪ್ಪಿಸಿ ಅದೇ ಫೇಸ್ ನ್ಯೂಟ್ರಲ್ನ ಕೊಟ್ಟರೆ ನಿಮಗೆ ಈ ಬ್ಲಿಂಕಿಂಗ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅಥವಾ ನಿಮ್ಮ ಮನೇಲಿ ಡಬಲ್ ಪೋಲ್ ಎಮ್ ಸಿ ಬಿ ಇದ್ದರೆ, ಸಿಂಗಲ್ ಪೋಲ್ ಎಮ್ ಸಿ ಬಿಗೆ ಇದು ವರ್ಕ್ ಆಗೋದಿಲ್ಲ, ಅಂದರೆ ಮಾಡೋಕ್ಕಾಗೋದಿಲ್ಲ. ಡಬಲ್ ಪೋಲ್ ಎಮ್ ಸಿ ಬಿ ಇದ್ದರೆ ನೋಡಿ, ಇಲ್ಲಿ ಕೆಳಭಾಗ ಇನ್ನಿರುತ್ತೆ, ಅಂದರೆ 230 ವೋಲ್ಟ್ಸು ಇನ್ನಿರುತ್ತೆ ಎಮ್ ಸಿ ಬಿಗೆ, ಮೇಲೆ ಔಟ್ ಇರುತ್ತೆ. ನೀವು ಇದನ್ನು ಇಲ್ಲಿ ಮೇಲಿರುತ್ತಲ್ಲ, ಇಲ್ಲಿ ಈ ನೀಲಿ ವೈರು ಏನು ಕೊಟ್ಟಿದ್ದಾರೆ ಅದನ್ನು ಉಲ್ಟಾ ಮಾಡಿ ಕೊಟ್ಬಿಡಿ. ಅಂದರೆ ನೋಡಿ ಈ ಥರ ರೆಡ್ ಇರೋ ಕಡೆ ನೀಲಿ ಬರಬೇಕು, ನೀಲಿ ಇರೋ ಕಡೆ ರೆಡ್ ಇರಬೇಕು. ಆ ಥರ ವೈರ್ನ ಕಲೆಕ್ಷನ್ ಚೇಂಜ್ ಮಾಡಿಬಿಟ್ರೆ ನಿಮಗೆ ಅವಾಗ ಬ್ಲಿಂಕಿಂಗ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ನೀವು ಮನೆ ಒಳಗಡೆ ಎಲ್ಲ ಬೋರ್ಡ್ಗಳನ್ನ ಚೇಂಜ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ನೀವು ಮೇಯ್ನ್ ಸ್ವಿಚ್ ಹತ್ರ ಅಥವಾ ಮೇಯ್ನು ಡಿ ಪಿ ಹತ್ರ ಅಥವಾ ಮೀಟ್ರ್ ಹತ್ರ ಇಷ್ಟು ಕೆಲಸ ಮಾಡಿಬಿಟ್ರೆ ನಿಮ್ಮ ಬ್ಲಿಂಕಿಂಗ್ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಓಕೆನಾ. ಓಕೆ ಫ್ರೆಂಡ್ಸ್, ನೀವು ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್, ಮರಿದಂಗೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.